ನಲ್ಮೆಯ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ, ಕ್ವಿಜ್ಜಿಸ್ ಆ್ಯಪ್ನಲ್ಲಿ ತಾವು ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೇಗೆ ತುಂಬೋದು ಅಂತಕ್ಕಂಥದ್ದು ಕೂಡ ತಾವು ಕಲಿಬೋದು. ಆದಷ್ಟು ಕ್ಲಿಯರ್ ಆಗಿರ್ತಕ್ಕಂಥ ವಿಡಿಯೋ ಇದೆ, ತಾವು ಗಮನಿಸಿ ಎಲ್ಲದಕ್ಕೂ ಉತ್ತರವನ್ನು ಪಡೆಯಲು ಪ್ರಯತ್ನಿಸಿ. 1 2 3 ಸ್ಟಾರ್ಟ್. ಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವನ್ನು ಹೊಂದಿರುವಂಥ ಜೀವಿಗಳಿಗೆ ಡ್ಯಾಶ್ ಎನ್ನುವರು. ಪ್ರೊಕ್ಯಾರಿಯೋಟಿಕ್ ಎನ್ನುವರು. ತಮ್ಮ ಆಟವನ್ನು ಗಮನಿಸಿ ತಾವು ಯಾವ್ಯಾವ ರ್ಯಾಂಕ್ ಲೆವೆಲ್ನಲ್ಲಿ ಬರ್ತೀರಾ ಅನ್ನೋದನ್ನು ಇಲ್ಲಿ ಕಾಣಬಹುದು. ಸಸ್ಯಗಳು, ಪ್ರಾಣಿಗಳು ಮತ್ತು ಅಮೀಬಾ ಇವುಗಳಲ್ಲಿ ಡ್ಯಾಶ್ ಡ್ಯಾಶ್ ಏಕಕೋಶ ಜೀವಿಯಾಗಿದೆ. ಉತ್ತರ ಅಮೀಬಾ. ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಭಾಗಗಳಿಂದ ಬೇರ್ಪಡಿಸುವ ಜೀವಕೋಶಕ್ಕೆ ಡ್ಯಾಶ್ ಎನ್ನುವರು. ಕೋಶ ಪೊರೆ ಎನ್ನುವರು. ಜೀವಕೋಶ ಅಥವಾ ಶೆಲ್ ಆವಿಷ್ಕಾರ ಮಾಡಿದ ವಿಜ್ಞಾನಿಯ ಹೆಸರು? ರಾಬರ್ಟ್ ಹುಕ್. ರಾಬರ್ಟ್ ಹುಕ್. ನೋಡಿ ತಮ್ಮ ಸ್ಕೋರ್ ಹೇಗೆ ಬರ್ತಾ ಇದೆ ಅಂತ. ಇವಾಗ ಸುಮಾರು 3560 ಸ್ಕೋರು. ಅಮೀಬಾವು ಡ್ಯಾಶ್ ವಿಧಾನದ ಮೂಲಕ ತನ್ನ ಆಹಾರವನ್ನು ಪಡೆಯುತ್ತದೆ ಅಂತಿದೆ. ಇಲ್ಲಿ ವಿಸರಣೆ ಅಂದರೆ ತಪ್ಪಾಗತ್ತೆ, ಅದಕ್ಕೆ ಎಂಡೋಸೈಟೋಸಿಸ್ ಅಂತಕ್ಕಂಥ ವಿಧಾನ ಹೇಳಬೇಕು. ಯಾವುದು? ಎಂಡೋಸೈಟೋಸಿಸ್ ಅಂತೇಳಿ ಅಂದ್ರೆ ಅದು ಕರೆಕ್ಟ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, ವಸ್ತುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಸಹಜವಾಗಿ ಚಲಿಸುವ ಕ್ರಿಯೆಗೆ ಏನೆನ್ನುವರು? ಅದಕ್ಕೆ ಉತ್ತರ ವಿಸರಣೆ ಅಂತ. ಯಾವ ಉತ್ತರ? ವಿಸರಣೆ. ನೆಕ್ಸ್ಟ್ ಪ್ರಶ್ನೆ, ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆವ್ಯಾಪ್ಯ ಪೊರೆಯ ಮೂಲಕ ಹಾದು ಹೋಗುವ ಕ್ರಿಯೆಗೆ ಡ್ಯಾಶ್ ಎನ್ನುವರು? ಎಸ್, ಅಭಿಸರಣೆ. ಅಭಿಸರಣೆ. ರ್ಯಾಂಕ್ ಮತ್ತೆ 5340 ಇದೆ. 2ನೇ ರ್ಯಾಂಕ್ನಾಗಿದ್ದೀರಾ. 1831ರಲ್ಲಿ ಜೀವಕೋಶ ಕೇಂದ್ರವನ್ನು ಮೊದಲಿಗೆ ಆವಿಷ್ಕರಿಸಿದ ವಿಜ್ಞಾನಿ ಯಾರು? ರಾಬರ್ಟ್ ಬ್ರೌನ್. ರಾಬರ್ಟ್ ಬ್ರೌನ್ ಅಂತೇಳಿ ಕೋಶ ಕೇಂದ್ರವನ್ನು ಆವಿಷ್ಕಾರ ಮಾಡಿದ ನ್ಯೂಕ್ಲಿಯಸನ್ನು ಜೀವಕೋಶಗಳಲ್ಲಿ ಅದ ಅಂತ ಹೇಳ್ತಕ್ಕಂಥ ವಿಜ್ಞಾನಿಯವರು ರಾಬರ್ಟ್ ಬ್ರೌನ್. ಎಸ್, ಮುಂದೆ ಬರ್ತಕ್ಕಂಥ ಪ್ರಶ್ನೆಯನ್ನು ತಾವು ಗಮನಿಸಬೇಕು. 8ನೇ ಪ್ರಶ್ನೆ ಏನಿದೆ ಇವಾಗ ನೋಡಿ. ನಮ್ಮ ಒಂದು 3 ವಿನ್ನರ್ಸ್ ಆರ್ ದೇರ್ ಇನ್ ಅಂತ ಬಂದಿರೋದು ಏನಿದೆ ನೋಡಿ ಇಲ್ಲಿ. ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು ಅಂತ ಕೇಳ್ಯಾರ. ಅದಕ್ಕೇನಂತಾರ ಅಂತ. ಎಸ್, ಜೀವಕೋಶ ಅಂತ ಬರ್ತದೆ. ಜೀವಕೋಶ ಅಂತ. ಇಲ್ಲಿ ಟೈಮಿಂಗ್ ಎಷ್ಟು ಸ್ಪೀಡಾಗಿ ಟಚ್ ಮಾಡಿದ್ರೆ ಅಷ್ಟು ನಿಮ್ಮ ರ್ಯಾಂಕ್ ಮೇಲೆ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ವಸ್ತುಗಳ ಕೋಶ ಭಿತ್ತಿಯು ಡ್ಯಾಶ್ ಡ್ಯಾಶ್ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅಂತದ. ಅದಕ್ಕೆ ಸೆಲ್ಯುಲೋಸ್ ಅಂತ ಹೇಳ್ತೀವಿ ನಾವು. ಸೆಲ್ಯುಲೋಸ್. ನೋಡಿ 1ನೇ ರ್ಯಾಂಕ್ ಬಂತು ಇವಾಗ.
ಸ್ಕೋರ್ ಎಷ್ಟಿದೆ ನೋಡಿ, 8163. ಎಸ್, ಅಂದರೆ ಎಷ್ಟು ಸ್ಪೀಡ್ ಆಡ್ತೀರಾ ಅಷ್ಟು ಸ್ಪೀಡ್ ತಮ್ಮ ರ್ಯಾಂಕ್ ಬರುತ್ತೆ. ನೆಕ್ಸ್ಟ್ ಏನಿದೆ ನೋಡಿ ಪ್ರಶ್ನೆ, ಅಮೀಬಾವು ಡ್ಯಾಶ್ ವಿಧಾನದ ಮೂಲಕ ತನ್ನ ಆಹಾರವನ್ನು ಸೇವಿಸುತ್ತದೆ. ಆಗಲೇ ವಿಸರಣೆ ಅಂತ ಬರೆದಿರಲ್ಲ, ತಪ್ಪದು. ಈಗ ಎಂಡೋಸೈಟೋಸಿಸ್ ಅಂತ ಬರೆದ್ರೆ ತಮ್ಮ ಉತ್ತರ ಸರಿಯಾಗತ್ತೆ. ತಪ್ಪಾಗಿ ಉತ್ತರಿಸಿದ ಪ್ರಶ್ನೆಗಳಿಗೆ ಮತ್ತೊಮ್ಮೆ ನಿಮಗೆ ಚಾನ್ಸ್ ಸಿಗುತ್ತೆ. ಆ ಚಾನ್ಸ್ನಲ್ಲಾದರೂ ತಾವು ಸರಿ ಉತ್ತರ ಬರೆದ್ರೆ ತಮ್ಮ ರ್ಯಾಂಕ್ ನೋಡಿ ಮೊದಲನೇ ರ್ಯಾಂಕ್ ಇದೆ. ಇಷ್ಟು ಆಡಿದರೆ ತಮ್ಮ ಒಂದು ರ್ಯಾಂಕ್ನ ಸ್ಕೋರ್ ಶೀಟ್ ಇಲ್ಲಿ ಹೇಗೆ ಬರುತ್ತೆ ಅಂತಕ್ಕಂಥದ್ದು ನೋಡಿರಿ. 21 ಮಂದಿಯಲ್ಲಿ ತಾವು ಮೊದಲಿಗರು. ಎಸ್, ಟೋಟಲ್ ಒಂದು ಸ್ಕೋರ್ ಬೋರ್ಡ್ ಬರುತ್ತೆ. ಧನ್ಯವಾದಗಳು.